ಇವತ್ತು ಮನೆಯಲ್ಲಿರೋ ಸಾಮಾನಿಂದ ಒಂದು ಸ್ವೀಟ್ ಮಾಡೋಣ. ಅದಕ್ಕೆ ಫಸ್ಟ್ ಬೇಕಾಗಿ 2 ಬಟ್ಲು ಅಕ್ಕಿ. ಇದು ನೀರಲ್ಲಿ ನೆನೆಸ್ಬೇಕು 2 ಗಂಟೆ ಅಷ್ಟು. ಇದರಲ್ಲಿ 2 ಕಪ್ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ಇಷ್ಟು ತೆಂಗಿನಕಾಯಿ ತುರಿದಿರೋದು, ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿದಿರೋದು, 3 ಏಲಕ್ಕಿ, ಸೋಡಾ ಪುಡಿ, 2 ಅಚ್ಚು ಬೆಲ್ಲ, 2 ಬಾಳೆಹಣ್ಣು, ಇಷ್ಟು ಬೇಕು. ಈಗ ಅಕ್ಕಿನ ನಾನಿಲ್ಲಿ 2 ಅವರ್ ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕೊಳ್ಳೋಣ. 2 ಅವರ್ ಆಗಿದೆ. ಇದು ಇಷ್ಟು ನಂದಿದೆ. ಇದನ್ನ ಈಗ ಮಿಕ್ಸಿಗೆ ಹಾಕೊಳ್ಳೋಣ. 2 ಸತಿ ಹಾಕೊತೀನಿ ನಾನು, ನೀವು 2 ಸತಿನೇ ಹಾಕೊಳ್ರಿ. ಅಕ್ಕಿ, ಬಾಳೆಹಣ್ಣು, ಏಲಕ್ಕಿ ಹಾಕಿದ್ದೀನಿ. ಇದರಲ್ಲಿ ಸ್ವಲ್ಪ ಅರ್ಧ ತೆಂಗಿನಕಾಯಿ ತುರಿ ಇದನ್ನು ಹಾಕಿ ನೈಸಿಗೆ ರುಬ್ಕೊಳ್ಳೋಣ. ಅದು ಇನ್ನೊಂದು ಸತಿ ಹಾಕೋಣಕ್ಕೆ. ಈಗ ರುಬ್ಕೊಂಬರೋಣ. ಮಿಕ್ಸಿಲಿ ಹಾಕೊಂಡಿದ್ದೀನಿ. ಇವಾಗ ಇಷ್ಟು ಗಟ್ಟಿ ಇದ್ರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕೋಣ. 1 ಚಿಟಿಕೆಯಷ್ಟು ಸೋಡಾ ಪುಡಿ ಇದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಟ್ಟು ಇವಾಗ ಪಾಕ ರೆಡಿ ಮಾಡ್ಕೊಳ್ಳೋಣ. ನಾನು ಬೆಲ್ಲನ ಪುಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕಿದ್ರೆ ಸಾಕು. ಬೆಲ್ಲದಲ್ಲಿ ಅಡಿಯಲ್ಲಿ ಕಲ್ಲಿರುತ್ತೆ, ಅದಕ್ಕೆ ಇದರಲ್ಲಿ ಸ್ವಲ್ಪ ಪಾಕ ತಗೊಂಡು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕು. ಇದು ರೆಡಿಯಾಗಿದೆ. ಈ ರೀತಿ ಇರಬೇಕು ಇದು ಗಟ್ಟಿಗೆ. ಇದನ್ನ ಅಕ್ಕಿ ಹಿಟ್ಟು ಈಗ ರುಬ್ಬಿದೀವಲ್ಲ ಅದ್ರೊಳಗಡೆ ಮಿಕ್ಸ್ ಮಾಡ್ಕೊಬೇಕು. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಎಣ್ಣೆ ಬಿಸಿ ಆಗ್ಲಿ. ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕೊಳ್ಳೋಣ. ಅರ್ಧ ಲೀಟರ್ ಎಣ್ಣೆ ಹಾಕಿದ್ದೀನಿ. ಇದು ಬಿಸಿ ಆಗ್ಲಿ. ಇಷ್ಟೊತ್ತಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಗಟ್ಟಿಗೆ ಕಬ್ಕೊಬೇಕು. ಪಾಕ ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಆಗಿದೆ. ಇಷ್ಟು ಗಟ್ಟಿಗಿರ್ಬೇಕು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ 1 ಚಮಚದಷ್ಟು ಉಳಿಸಿಟ್ಟಿದ್ದನ್ನ ಅದ್ರೊಳಗಡೆನೆ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ. ಎಣ್ಣೆ ತುಂಬಾ ಕಾಯೋದ್ ಬೇಡ, ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಬಿಟ್ಟು ಹಾಕೋಣ. ಚೆನ್ನಾಗಿ ಬರ್ತಾ ಇದೆ. ಇದನ್ನ ನಿಧಾನಕ್ಕೆ ಕಿಸಿ ಬಿಡ್ಬೇಕು.
ಒಂದ್ 5 ನಿಮಿಷ ಬೇಯಿಸ್ಬೇಕು. ಇದನ್ನ ಚೆನ್ನಾಗಿ ಬೆಂದ್ಕೊಂಡುತ್ತೆ. ಹಿಂಗ್ ತಿರ್ಸಿ ಬಿಡ್ತಾ ಇರಿ. ಕಲರ್ ಚೆನ್ನಾಗಿ ಚೇಂಜ್ ಆಯ್ತು. ಸಾಕು, ಇಷ್ಟು ಬೆಂದ್ರೆ ಸಾಕು. ಇದನ್ನ ತೆಗೆದ್ಬಿಡೋಣ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕೊಬಹುದು. ದಪ್ಪ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ರಿ, ಸಣ್ಣಗ್ ಬೇಕಂದ್ರೆ ಸ್ವಲ್ಪ ಕಮ್ಮಿ ಇಟ್ಟು ಹಾಕೊಳ್ಳಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಆಯ್ತು, ಇಷ್ಟು ಬೆಂದ್ರೆ ಸಾಕು, ತೆಗೆದ್ಬಿಡ್ರಿ. ಇದು ಹೇಗ್ ಬಂದಿದೆ ನೋಡೋಣ. ಒಳಗಡೆ ನೋಡಿದ್ರ ಎಷ್ಟು ಜ್ಯೂಸಿಯಾಗಿ ಇದೆ. ಇದನ್ನ ಹಿಂಗೆ ಮುಚ್ಚಿಟ್ಬಿಡೋಣ.